ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಮಕ್ಕಳಿಗೆ ಇಷ್ಟ ಆಗುವಂತಹ ಈ ತರ ಒಂದು ಸ್ನಾಕ್ಸ್ ನ ನೀವು ಮಾಡಿಟ್ರಿ ಅಂತ ಅಂದ್ರೆ ಇದನ್ನ ಮ್ಯಾಕ್ಸಿಮಮ್ ನೀವು 6 ತಿಂಗಳವರೆಗೂ ಇಟ್ಕೊಳ್ಬಹುದು. ಅಕಸ್ಮಾತ್ ಮಕ್ಕಳೇನಾದ್ರೂ ಹೊರಗಡೆ ಇದ್ದಾರೆ, ಹಾಸ್ಟೆಲ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಆರಾಮಾಗಿ ಈ ತರ ಮಾಡಿ ಕೊಟ್ಟು ಕಳ್ಸಿದ್ರೆ ಸಂಜೆ ಟೈಮ್ ಅಲ್ಲಿ ಏನಾದ್ರೂ ತಿನ್ಬೇಕು ಅಂದವಾಗ ಈ ತರ ಸ್ನಾಕ್ಸ್ ಅನ್ನ ತಿನ್ಕೋಬಹುದು. ಹೆಲ್ದಿ ಕೂಡ ಇದು. ಸೊ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮ್ ಕಡೆ ಇದನ್ನ ಒಗ್ಗರಣೆ ಅವಲಕ್ಕಿ ಅಂತ ಕರಿತೀವಿ. ಒಂದೊಂದ್ ಜಾಗದಲ್ಲಿ ಒಂದೊಂದ್ ಹೆಸರಲ್ಲಿ ಕರೀತಾರೆ. ಆದ್ರೆ ಇದು ತುಂಬಾನೇ ಕ್ರಿಸ್ಪಿಯಾಗಿ ಹೇಗ್ ಮಾಡೋದು ಮತ್ತೆ ಇದನ್ನ ಮಾಡ್ಬೇಕಾದ್ರೆ ಏನೆಲ್ಲ ಟಿಪ್ ನ ಫಾಲೋ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಯಾಕೆ ಅಂತಂದ್ರೆ ಕೆಲವೊಬ್ರು ಮಾಡ್ಬೇಕಾದ್ರೆ ತುಂಬಾ ಕ್ರಿಸ್ಪಿ ಆಗಿರತ್ತೆ, ಆಮೇಲೆ ಸಾಫ್ಟ್ ಆಗೋಗತ್ತೆ. ಅದ್ ಯಾಕೆ ಅಂತಾನು ಕೂಡ ಹೇಳ್ತೀನಿ ನೋಡಿ. ನಾನಿವತ್ತು ಈ ತರ ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ. ತುಂಬಾನೇ ತೆಳುವಾಗಿರುವಂತಹ ಪೇಪರ್ ಅವಲಕ್ಕಿನ ತಗೋಬೇಕು. ಪೇಪರ್ ಅವಲಕ್ಕಿ ಅಂತ ಅನ್ಬಿಟ್ಟು ಕೆಲವೊಂದ್ ಜಾಗದಲ್ಲಿ ಗಟ್ಟಿ ಅವಲಕ್ಕಿನ ಕೊಡ್ತಾರೆ. 3 ತರ ಅವಲಕ್ಕಿಗಳಿದೆ. ಒಂದು ತುಂಬಾ ಗಟ್ಟಿ ಬರೋ ಅವಲಕ್ಕಿ, ಇನ್ನೊಂದು ಮೀಡಿಯಂ ಗಟ್ಟಿಯಾಗಿರುವಂತಹ ಅವಲಕ್ಕಿ, ಇದು ಬಂದು ಪೇಪರ್ ಅವಲಕ್ಕಿ. ಸೊ ಈ ತರ ಪೇಪರ್ ಅವಲಕ್ಕಿನ ತಗೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಕೂಡ ಅವಲಕ್ಕಿ ಅನ್ನೋದು ಮೆತ್ತಗಾಗಲ್ಲ. ನೀವು ಒಂದ್ಸಲ ಈ ತರ ಒಗ್ಗರಣೆ ಕೊಟ್ಟು ಇಟ್ಕೊಂಡ್ರಿ ಅಂತ ಅಂದ್ರೆ ಆರಾಮಾಗಿ ನೀವು ಎಷ್ಟು ತಿಂಗಳುಗಳ ಕಾಲ ಬೇಕಾದ್ರೂ ಇದನ್ನ ತಿನ್ಬಹುದು. ಸಂಜೆ ಟೈಮ್ಗೆ ಒಂದು ಬೆಸ್ಟ್ ಸ್ನಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು. ಹಾಗೇನೆ ಮಕ್ಳಿಗೂ ಕೂಡ ಅಷ್ಟೇನೆ ಲಂಚ್ ಬಾಕ್ಸ್ ಜೊತೆಗೆ ನೀವೇನಾದ್ರೂ ಸ್ನಾಕ್ಸ್ ನ ಪ್ಯಾಕ್ ಮಾಡ್ಕೊಡ್ತೀರಾ ಅಂತ ಅಂದ್ರೆ, ಚಿಕ್ಕ ಮಕ್ಕಳಿಗೆ ಸ್ನಾಕ್ಸ್ ಮಾತ್ರನೇ ಕೊಡ್ತೀರಾ ಅಂತ ಅಂದ್ರೆ ಈ ತರ ಮಾಡ್ಕೊಡಿ. ಆರೋಗ್ಯಕರವಾಗಿನೂ ಇರತ್ತೆ, ಮನೇಲೆ ಮಾಡಿರೋದ್ರಿಂದ ಯಾವ್ದೇ ರೀತಿ ಭಯನೂ ಇರೋದಿಲ್ಲ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು 4ರಿಂದ 5 ಚಮಚ ಆಗೋಷ್ಟು ಎಣ್ಣೆನ ಹಾಕೊಂಡಿದೀನಿ. ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಅದಕ್ಕೆ 1/4 ಕಪ್ ಆಗೋಷ್ಟು ನಾನಿಲ್ಲಿ ಕಡಲೆ ಬೀಜನ ಹಾಕೊಂಡಿದೀನಿ. ಕಡಲೆ ಬೀಜ ಎಲ್ಲ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟನ್ನ ನೀವು ಹಾಕೊಳ್ಬಹುದು. ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಮಿಕ್ಸ್ಚರ್ ಕೂಡ ಹಾಕೊಂಡ್ಬಿಡ್ತೀರಾ. ಸೊ ಆತರ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಒಂದ್ ಸ್ವಲ್ಪ ಹೆಲ್ದಿ ಆಗಿರ್ಬೇಕು ಅಂತ ಅಂದ್ರೆ ಈ ತುಂಬಾ ಎಣ್ಣೆನಲ್ಲಿ ಕರ್ದಿರುವಂತಹ ಮಿಕ್ಸ್ಚರ್ ಆಗಿರ್ಬೋದು, ಖಾರ ಬುಂದಿ ಆಗಿರ್ಬೋದು, ಇದನ್ನೆಲ್ಲ ಸೇರ್ಸೋದಕ್ ಹೋಗ್ಬೇಡಿ. ಈ ತರ ನಾನು ಏನೆಲ್ಲ ಹೇಳ್ತೀನಿ ಅದನ್ನ ಮಾತ್ರ ಸೇರ್ಸ್ಕೊಳ್ಳಿ, ಸಾಕಾಗತ್ತೆ. ನೋಡಿ, ಫಸ್ಟ್ ಕಡಲೆ ಬೀಜನ ಚೆನ್ನಾಗಿ ಎಣ್ಣೆಗೆ ಹಾಕಿ ಚಂದ ಅದನ್ನ ಫ್ರೈ ಮಾಡ್ಕೊಂಡು ನಂತರ ಒಂದು ಪ್ಲೇಟ್ ಅಲ್ಲಿ ಇದನ್ನ ಎತ್ತಿಟ್ಕೊಳ್ಳೋಣ. ನೀವು ಇದನ್ನ 8 ಕಂಟೈನರ್ ಹಾಕಿ ಇಟ್ಕೊಂಡ್ರಿ ಅಂತ ಅಂದ್ರೆ ಆರಾಮಾಗಿ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಆರಾಮಾಗಿ 6 ತಿಂಗಳು ಇಟ್ಕೊಂಡು ತಿನ್ಬೋದು. ಇಲ್ಲ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಆರಾಮಾಗಿ ನಿಮ್ಗೆ ಎಷ್ಟು ದಿನಗಳ ಕಾಲ ಬೇಕೋ ಅಷ್ಟು ದಿನಗಳ ಕಾಲ ಇದನ್ನ ಇಟ್ಕೋಬಹುದು. ಮತ್ತೆ ಯಾವ್ದೇ ಕಾರಣಕ್ಕೂ ಕೂಡ ಇದು ಸಾಫ್ಟ್ ಆಗೋದಿಲ್ಲ. ನೀವು ಮಾಡ್ದಾಗ ಹೇಗಿರತ್ತಲ್ಲ ಕೊನೆವರ್ಗು ಅದೇ ರೀತಿನೇ ಇರತ್ತೆ. ಇವಾಗ ಒಂದು 1/4 ಬಟ್ಲಾಗೋಷ್ಟು ನಾನಿಲ್ಲಿ ಹುರ್ಗಡ್ಲೆಯನ್ನ ತಗೊಂಡಿದೀನಿ. ಈ ಹುರ್ಗಡ್ಲೆ ಮತ್ತೆ ಕಡಲೆ ಬೀಜ ಇದೆಲ್ಲ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟನ್ನ ಹಾಕೊಳ್ಳಿ. ನಿಮ್ಗೆ ಅಂದ್ರೆ ಲೈಕ್ ಒಬ್ಬೊಬ್ರಿಗೆ ಜಾಸ್ತಿ ಇಷ್ಟ ಆಗತ್ತೆ, ಹಂಗಾಗಿ ನಿಮ್ಗೆ ಏನಾದ್ರೂ ಜಾಸ್ತಿ ಇಷ್ಟ ಅಂದ್ರೆ ಜಾಸ್ತಿ ಹಾಕೊಳ್ಳಿ. ನಾನಿವತ್ತು ಅರ್ಧ kg ಅವಲಕ್ಕಿನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಂಗಾಗಿ ನಾನು ಇಷ್ಟನ್ನ ಹಾಕೊಂಡಿದೀನಿ. ಸೊ ಈ ಹುರ್ಗಡ್ಲೆನ ಹಾಕಿದ ನಂತರ ತುಂಬಾ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಕಲರ್ ಏನು ಚೇಂಜ್ ಆಗೋದ್ ಬೇಡ. ಮೊದ್ಲೇ ಇದು ಕ್ರಿಸ್ಪಿ ಆಗಿರತ್ತೆ. ಒಂದ್ ಸ್ವಲ್ಪ ಎಣ್ಣೆಗೆ ಹಾಕಿ ಕರ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಹೊತ್ತು ನಾವ್ ಇದನ್ನ ಫ್ರೈ ಮಾಡ್ತಾ ಹೋದ್ರೆ ಕಲರು ಕೂಡ ಚೇಂಜ್ ಆಗೋಗುತ್ತೆ. ಮತ್ತೆ ಅವಲಕ್ಕಿ ಹಳೇದಾಗ್ತಾ ಆಗ್ತಾ ಒಂಥರ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಲೈಟ್ ಕಲರ್ ಬರೋವರ್ಗು ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ನಾನು ಸೇಮ್ ಅದೇ ಮೆಜರ್ಮೆಂಟ್ ಅಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ಕೊಬ್ಬರಿನ ತಗೊಂಡಿದೀನಿ. ಕೊಬ್ಬರಿನ ನೀವು ಬೇಕಾದ್ರೆ ಚಿಕ್ಕದಾಗೂ ಕೂಡ ಕಟ್ ಮಾಡಿ ಹಾಕೋಬಹುದು, ಅಥವಾ ಈ ತರ ಉದ್ದುದಾಗಿ ಕಟ್ ಮಾಡಿ ಕೂಡ ಸೇರ್ಸ್ಕೋಬಹುದು. ಈ ತರ ಉದ್ದುದ ಕಟ್ ಮಾಡಿ ಸೇರ್ಸ್ಕೊಳ್ಳೋದ್ರಿಂದ ನಮ್ಗೆ ಈಸಿಯಾಗಿ ಸಿಗತ್ತೆ. ಮತ್ತೆ ಅವಲಕ್ಕಿ ಜೊತೆ ಕೊಬ್ಬರಿ ತಿನ್ನೋದಕ್ಕೆ ಸಕ್ಕತ್ತಾಗಿರತ್ತೆ. ಸೊ ಈ ತರ ಕೊಬ್ಬರಿನ ಹಾಕೋದನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನಂತರ ಇದಕ್ಕೆ ನಾನಿಲ್ಲಿ 1 ಮುಷ್ಟಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದೀನಿ. ಅವಲಕ್ಕಿಗೆ ಒಳ್ಳೆ ಫ್ಲೇವರ್ ಕೊಡೋದು ಈ ಕರ್ಬೇವಿನ ಸೊಪ್ಪು. ಸೊ ಮಿಸ್ ಮಾಡ್ದಿರಾ ಕರ್ಬೇವಿನ ಸೊಪ್ಪನ್ನ ಹಾಕೋಬೇಕಾಗತ್ತೆ. ನೀವು ಇದೇ ಟೈಮ್ ಅಲ್ಲಿ 1 ಉಂಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮರ್ತೋಯ್ತು, ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ. ಸೊ ನೀವು ಯಾವ್ದೇ ಕಾರಣಕ್ಕೂ ಕೂಡ ಬೆಳ್ಳುಳ್ಳಿನ ಮಿಸ್ ಮಾಡ್ಕೊಳ್ಳೋದಕ್ ಹೋಗ್ಬೇಡಿ. 1 ಗಡ್ಡೆ ಬೆಳ್ಳುಳ್ಳಿನ ತಗೊಂಡು ಚೆನ್ನಾಗಿ ಅದನ್ನ ಜಜ್ಜಿಬಿಟ್ಟು ಇದು ಒಗ್ಗರಣೆನಲ್ಲಿ ಸೇರಿಸ್ಕೊಳ್ಳಿ. ಅದನ್ನು ಕೂಡ ಅಷ್ಟೇ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ಲೇವರ್ ಬರೋವರ್ಗು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕೊಬ್ಬರಿ ಮತ್ತೆ ಕರ್ಬೇವಿನ ಸೊಪ್ಪು ಎರಡು ಕೂಡ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಖಾರ ಜಾಸ್ತಿ ಬೇಡ ಅನ್ಬಿಟ್ಟು ಯಾವುದೇ ರೀತಿ ಖಾರದ ಪುಡಿನ ಹಾಕ್ತಾ ಇಲ್ಲ. ಅದ್ರ ಬದಲಾಗಿ ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ನೀವೇನಾದ್ರೂ ಖಾರನ ಇಷ್ಟಪಡೋರಾಗಿದ್ದೀರಾ ಅಂತ ಅಂದ್ರೆ ಒಂದು 1/4 ಚಮಚ ಆಗೋಷ್ಟು ಖಾರದ ಪುಡಿ ಕೂಡ ನೀವು ಮೇಲ್ಗಡೆಗೆ ಹಾಕೋಬಹುದು.
ಇವಾಗ ಒಣಮೆಣಸಿನ್ಕಾಯಿ ಹಾಕಿದ ತಕ್ಷಣನೇ ನಾನು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಹಾಕಿದ ನಂತರ ನಾವು ಮೊದ್ಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಕಡಲೆ ಬೀಜ ಮತ್ತೆ ಹುರ್ಗಡ್ಲೆ, ಅದನ್ನು ಕೂಡ ಇದ್ರ ಮೇಲ್ಗಡೆನೆ ಸೇರಿಸ್ಕೊಂಡ್ಬಿಡೋಣ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ನೀವು ಒಗ್ಗರಣೆ ಮಾಡ್ಬೇಕಾದ್ರೇನೆ ಅವಲಕ್ಕಿ ಹಾಕೋಕ್ಕೂ ಮುಂಚೆ ಆ ಎಣ್ಣೆ ಒಳಗಡೆನೆ 1/4 ಚಮಚ ಆಗೋಷ್ಟು ಅರ್ಶಿನದ ಪುಡಿನ ಹಾಕೊಳ್ಳಿ. ನಾನಿಲ್ಲಿ ಅರ್ಶಿನದ ಪುಡಿನ ಇದೆಲ್ಲ ಹಾಕಿದ್ಮೇಲೆ ಹಾಕೊಂಡ್ಬಿಟ್ಟೆ, ಹಂಗಾಗಿ ನಂಗೆ ಮಿಕ್ಸ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗೋಯ್ತು. ಸೊ ಅಡ್ಗೆ ಮಾಡ್ಬೇಕಾದ್ರೆ ಏನಾದ್ರೂ ಸ್ವಲ್ಪ ಗಡಿಬಿಡಿಯಲ್ಲಿದ್ರೆ ಏನಾದ್ರೂ ಒಂದ್ ಮರ್ತೋಗತ್ತೆ ಅಲ್ವಾ, ಅದೇ ರೀತಿನೇ ಆಗೋಯ್ತು ನನ್ಗುನು ಕೂಡ. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಒಗ್ಗರಣೆನಲ್ಲಿ ನೀವೇನು ಎಣ್ಣೆನ ಹಾಕಿ ಲಾಸ್ಟ್ ಅಲ್ಲಿ ನಾನು ಅವಲಕ್ಕಿ ಹಾಕ್ತೆ ಅಲ್ವಾ, ಅದಕ್ಕೂ ಮೊದ್ಲೇ 1/4 ಚಮಚ ಅರ್ಶಿನ ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಅವಲಕ್ಕಿಗೆ ಅರ್ಶಿನ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ನಾವು ಮೇಲ್ಗಡೆ ಅರ್ಶಿನ ಹಾಕೋದ್ರಿಂದ ಅಷ್ಟಾಗಿ ಹಿಡಿಯೋದಿಲ್ಲ. ಸೊ ತುಂಬಾ ಹೊತ್ತು ನಾನು ಮಿಕ್ಸ್ ಮಾಡ್ಬೇಕಾಯ್ತು. ಮತ್ತೆ ಬಾಂಡ್ಲಿನೂ ಕೂಡ ಒಂದ್ ಸ್ವಲ್ಪ ಚಿಕ್ಕದಾಗಿ ಹೋಗ್ಬಿಡ್ತು. ಅರ್ಧ ಕೆಜಿಗ್ ಮಾಡ್ತಿದ್ದೆ ಅಲ್ವಾ, ಸೊ ಹಂಗಾಗಿ ಒಂದ್ ಸ್ವಲ್ಪ ಚಿಕ್ಕದಾಗೋಯ್ತು. ಆದ್ರೂ ಕೂಡ ಅದ್ರಲ್ಲೇ ನಾನು ಮಿಕ್ಸ್ ಮಾಡ್ಕೊಂಡಿದೀನಿ. ಅರ್ಶಿನದ ಪುಡಿ ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದೀನಿ. ಜಾಸ್ತಿ ಉಪ್ಪನ್ನ ಹಾಕೋದಕ್ ಹೋಗ್ಬಿಡಿ. ತುಂಬಾ ದಿನಗಳ ಕಾಲ ಇಟ್ಕೊಳ್ತೀರಾ ಅಂತ ಅಂದ್ರೆ ಉಪ್ಪಿನ ಪ್ರಮಾಣನ ಒಂದ್ ಸ್ವಲ್ಪ ಕಡಿಮೆ ತಗೊಳ್ಳಿ. ಇಲ್ಲ ಒಂದು 4-5 ದಿನಕ್ಕೆ ಅಥವಾ ಒಂದ್ ವಾರಕ್ಕೆ ಮಾಡ್ಕೊಳ್ತಾ ಇದೀವಿ ಅಂತ ಅಂದ್ರೆ ಉಪ್ಪನ್ನ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಹಾಕೊಳ್ಳಿ. ಕೆಲವೊಬ್ಬರಿಗೆ ಉಪ್ಪು ಖಾರ ಮತ್ತೆ ಸಿಹಿ ಇದ್ರೆ ತುಂಬಾನೇ ಇಷ್ಟ ಆಗತ್ತೆ. ನಾನು ಉಪ್ಪನ್ನ ಹಾಕ್ದೆ ಅಲ್ವಾ, ಅದೇ ಜಾಗದಲ್ಲಿ ನೀವು ಉಪ್ಪನ್ನ ಹಾಕಿದ ನಂತರ 1/4 ಚಮಚ ಆಗೋಷ್ಟು ಸಕ್ಕರೆ ಕೂಡ ಹಾಕೊಳ್ಬಹುದು. ಸಕ್ಕರೆ ಹಾಕೋದ್ರಿಂದ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿರತ್ತೆ. ಬಟ್ ನಮ್ಮನೆಯಲ್ಲಿ ಸ್ವೀಟು ಮತ್ತೆ ಖಾರ ಎರಡೂ ಇದ್ರೆ ಇಷ್ಟ ಪಡಲ್ಲ, ಹಂಗಾಗಿ ನಾನು ಹಾಕೊಂಡಿಲ್ಲ ಅಷ್ಟೇನೆ. ಬಟ್ ನೀವ್ ಹಾಕೊಳ್ಳಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರತ್ತೆ ಸಕ್ಕರೆ ಹಾಕೋದ್ರಿಂದ ಕೂಡ. ನೋಡಿ, ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ನೀರನ್ನ ಎಲ್ಲೂ ಕೂಡ ಮುಡ್ಸಿಲ್ಲ, ಮತ್ತೆ ಯಾವ್ದನ್ನು ಕೂಡ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ. ಎಲ್ಲಾನು ನಾವು ಎಣ್ಣೆನಲ್ಲಿ ಫ್ರೈ ಮಾಡಿ ತಗೊಂಡಿರೋದ್ರಿಂದ ಇದನ್ನ ನೀವು ಎಷ್ಟು ದಿನಗಳ ಕಾಲ ಇಟ್ರು ಕೂಡ ಒಂದು ಸ್ವಲ್ಪ ಕೂಡ ಸಾಫ್ಟ್ ಆಗಲ್ಲ. ಇದು ಕೈಯಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ಹಾಗೆ ಪುಡಿ ಆಗ್ಬೇಕು, ಆ ತರ ಕ್ರಿಸ್ಪಿ ಆಗಿದ್ರೆ ಮಾತ್ರ ನಿಮ್ಗೆ ಅವಲಕ್ಕಿ ಅನ್ನೋದು ತುಂಬಾ ದಿನಗಳ ಕಾಲ ಬಾಳ್ಕೆ ಬರೋದು. ನನ್ಗೆ ಸ್ವಲ್ಪ ಚಿಕ್ಕದಾಯ್ತು ಬಾಣ್ಲಿ ಅನ್ಬಿಟ್ಟು ಒಂದ್ ಸ್ವಲ್ಪನ ಒಂದು ಪಾತ್ರೆನಲ್ಲಿ ಎತ್ತಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಅದನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಜಾಸ್ತಿ ಅರ್ಶಿನದ ಪುಡಿನೂ ಹಾಕೋದಕ್ ಹೋಗ್ಬೇಡಿ. ಒಂಥರ ಅದು ತುಂಬಾ ಫ್ಲೇವರ್ ಇದ್ರೆ ತಿನ್ನೋದಕ್ಕೆ ಅಷ್ಟೊಂದ್ ಚೆನ್ನಾಗಿರಲ್ಲ. 1/4 ಚಮಚ ಹಾಕೊಳ್ಳಿ ಸಾಕಾಗತ್ತೆ. ಫಸ್ಟ್ ನಿಮ್ಗೆ ಒಗ್ಗರಣೆನಲ್ಲಿ ಮಿಕ್ಸ್ ಮಾಡ್ಬೇಕಾದ್ರೆ ಅಷ್ಟೊಂದ್ ಕಲರ್ ಅಂತ ಅನ್ಸಲ್ಲ. ಬಟ್ ನೀವ್ ಇದನ್ನ ಒಗ್ಗರಣೆಗೆಲ್ಲ ಮಾಡಿಟ್ಟು ಒಂದು ಅರ್ಧ ಗಂಟೆ ಬಿಡ್ತೀರಾ ಅಲ್ವಾ, ಅವಾಗ ನಿಮ್ಗೆ ಇದ್ರದ್ದು ಕಲರ್ ಗೊತ್ತಾಗತ್ತೆ. ಸೊ ನಾನು ಅರ್ಶಿನ ಒಂಚೂರು ಕಡಿಮೆ ಹಾಕೊಂಡ್ಬಿಟ್ಟಿದ್ದೆ, ಹಂಗಾಗಿ ಮತ್ತೆ ಇನ್ನ ಒಂಚೂರು ಅರ್ಶಿನ ಹಾಕೊಂಡು ನೀಟಾಗಿ ಇದನ್ನ ಇನ್ನೊಂದ್ಸಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಯಾವುದೇ ಇಂಗ್ರೀಡಿಯೆಂಟ್ ಹಾಕಿಲ್ದೇ ಇರೋ ಕಾರಣ ಇದಕ್ಕೆ ನಾವು ಏನು ಯಾವುದೇ ರೀತಿ ಮೆತ್ತಗಾಗುವಂತಹ ಇಂಗ್ರೀಡಿಯೆಂಟ್ ನ ಹಾಕಿಲ್ಲ. ಮತ್ತೆ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಇದು ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ಒಂಚೂರು ಅಂದ್ರೆ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಏನಕ್ಕೆ ಹಾಕೊಂಡೆ ಅಂತ ಅಂದ್ರೆ ಅರ್ಶಿನ ಚೆನ್ನಾಗಿ ಅವಲಕ್ಕಿನಲ್ಲಿ ಕುತ್ಕೊಳ್ಳಿ, ಚೆನ್ನಾಗಿ ಹಿಡೀಲಿ ಅಂತ ಅಷ್ಟೇನೆ. ನೋಡಿ, ಎಣ್ಣೆ ಅರ್ಶಿನ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಮತ್ತೆ ನಾವು ಹಾಕಿರುವಂತಹ ಕಡಲೆ ಬೀಜ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಾಗಿದೆ. ಇಂಥ ಟೈಮಲ್ಲಿ ನಾನು ಅವಾಗ್ಲೇ ಎತ್ತಿಟ್ಕೊಂಡಿದ್ದಂತಹ ಅವಲಕ್ಕಿ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇದಕ್ಕೆ ಎಕ್ಸ್ಟ್ರಾ ಏನಾದ್ರೂ ಇಂಗ್ರೀಡಿಯೆಂಟ್ ನ ಹಾಕೋಬೇಕು ಅಂತ ಅನ್ಸಿದ್ರೆ ನೀವ್ ಇದಕ್ಕೆ ಬೇಕಾದ್ರೆ ಕ್ಯಾಶ್ಯೂ ನಟ್ಸ್ ನ ಹಾಕೊಳ್ಬಹುದು, ಇಲ್ಲ ಅಂತಂದ್ರೆ ಆಲ್ಮಂಡ್ಸ್ ನ ಹಾಕೊಳ್ಬಹುದು. ಆಲ್ಮಂಡ್ಸ್, ಕ್ಯಾಶ್ಯೂ ನಟ್ಸ್ ಯಾವುದೇ ಇಂಗ್ರೀಡಿಯೆಂಟ್ ನ ನೀವು ಹಾಕೊಳ್ತೀರಾ ಅಥವಾ ಯಾವುದೇ ಡ್ರೈ ಫ್ರೂಟ್ಸ್ ನ ಹಾಕೊಳ್ತೀರಾ ಅಂತ ಅಂದ್ರೆ ಕೆಲವೊಬ್ರು ದ್ರಾಕ್ಷಿ ಕೂಡ ಹಾಕೊಳ್ತಾರೆ. ಒಂದ್ ದ್ರಾಕ್ಷಿನ ನಾನ್ ಮೊದ್ಲೇ ಹೇಳ್ದಂಗೆ ನಮ್ಗೆ ಒಂದ್ ಸ್ವಲ್ಪ ಈ ಸ್ವೀಟು ಮತ್ತೆ ಖಾರ ಎರಡು ಮಿಕ್ಸ್ ಆದ್ರೆ ಇಷ್ಟ ಆಗಲ್ಲ, ಹಂಗಾಗಿ ನಾನು ಹಾಕೊಂಡಿಲ್ಲ. ನೀವು ಬೇಕಾದ್ರೆ ಕ್ಯಾಶ್ಯೂ ನಟ್ಸ್, ದ್ರಾಕ್ಷಿ ಮತ್ತೆ ಆಲ್ಮಂಡ್ಸ್ ಇದೆಲ್ಲಾನು ಕೂಡ ಸೇಮ್ ನಾವ್ ಎಣ್ಣೆನಲ್ಲಿ ಹೇಗ್ ಕರೆದ್ವಿ ಅದೇ ರೀತಿ ಕರೆದ್ಬಿಟ್ಟು ಸೇರಿಸ್ಕೋಬಹುದು. ನೋಡಿ, ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೆ. ನಾನ್ ಮೊದ್ಲೇ ಹೇಳ್ದೆ ಅಲ್ವಾ ಅರ್ಶಿನ ಅಷ್ಟೊಂದು ಹಾಕ್ಬೇಡಿ ಅಂತ. ಸೊ ಲೈಟ್ ಆಗಿ ಹಾಕೊಂಡಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೇನೆ ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಯಾವುದೇ ರೀತಿ ಒಂಥರ ಹಿಂಸೆ ಆಗ್ಲಿಲ್ಲ, ಅರ್ಶಿನ ಜಾಸ್ತಿ ಅನಿಸ್ಲಿಲ್ಲ ಅಥವಾ ಯಾವುದೇ ಇಂಗ್ರೀಡಿಯೆಂಟ್ ಜಾಸ್ತಿ ಅನಿಸ್ಲಿಲ್ಲ, ತುಂಬಾನೇ ಚೆನ್ನಾಗಿತ್ತು. ಇದನ್ನ ನೀವು ಎಷ್ಟು ದಿನಗಳ ಕಾಲ ಬೇಕಾದ್ರೂ ಇಟ್ಕೋಬಹುದು ಅಂತ ಹೇಳ್ತಾ, ಹಾಗೇನೆ ಇದನ್ನ ನಿಮ್ಮ ಮಕ್ಕಳು ಏನಾದ್ರೂ ಹೊರಗಡೆ ಇದ್ದಾರೆ ಅಂತ ಅಂದ್ರೆ ಅವ್ರಿಗೂ ಕೂಡ ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಂಡು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.